ಅಂದರೆ ಸುಮಾರು 55 ಟನ್ ತೂಕವುಳ್ಳಂಥ ತೋಪು ಈ ಬುರ್ಜ್ ಮೇಲೆ ಇದೆ. ಅದರ ವಿಶೇಷನೇ ಬೇರೆ. ಅದು ತೋಪಿರುವಂತಹ ಸ್ಥಳದ ಮುಂದ್ಗಡೆ ನಾನೇ ಇದ್ದೀನಿ, ನಿಮ್ಮ ಕಾಸಿ. ಬನ್ನಿ, ಅದರ ಸಂಪೂರ್ಣವಾಗಿ ವಿಜಯಪುರನ ಗೆದ್ದಿದ್ದೇನೆ ಅನ್ನೋಗೋಸ್ಕರ ಒಂದು ಶಾಸನನ ಆ ತೋಪ್ ಮೇಲೆ ಅಚ್ಚನ್ನು ಹಾಕ್ತಾನೆ. ಉಳಿದ 2 ಶಾಸನಗಳು ಅಹಮದ್ ಆಗಿದೆ ಅಂತ ಹೇಳ್ಬಿಟ್ಟು ಆ ತೋಪು ಅಹಮದ್ನಗರ ನಿಜಾಂಶಾಹಿ ಮನೆತನದಲ್ಲೇ ನಿರ್ಮಾಣವಾಗಿದೆ ಅಂತ 2 ಶಾಸನಗಳು ತಿಳಿಸಿದ್ರೆ, ಒಂದು ಶಾಸನ ಹಾಗೆ ಶೇರ್ ಬುರ್ಜ್ ಮೇಲೆ ಹೋಗೋಣ, ಮಾಲಿಕೆ ಮೈದಾನ್ ತೋಪ್ನ ಸಂಪೂರ್ಣ ಮಾಹಿತಿನ ಎಳೆಯಾಗಿ ನೋಡ್ಕೊಳ್ಳುವಂತೆ ಬನ್ನಿ. ಲೆಟ್ಸ್ ವೆಲ್ಕಮ್. ಹಾಯ್, ಹೆಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಾಸಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ವಿಜಯಪುರದ ಭವ್ಯ ಪರಂಪರೆಯ ಬಗ್ಗೆ ಕಲೆ ಹಾಕುವಂಥ ಅಂದರೆ ಮಾಹಿತಿ ಸಂಗ್ರಹಣೆ ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಇವತ್ತು ಮಾಲಿಕೆ ಮೈದಾನ್ ತೋಪ್ನ ಪರಿಚಯನ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಅದರ ಸಂಪೂರ್ಣ ಸಮಗ್ರ ಇತಿಹಾಸನ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ. ಇದ್ರ ವಿಶೇಷತೆ ಏನಂದರೆ, ಇದು ಅಹಮದ್ನಗರದ ನಿಜಾಂಶಾಹಿ 1ನೇ ಬುರಾನ್ ನಿಜಾಂಶಾಹಿ ಕಾಲದಲ್ಲಿ 1549ನೇ ಇಸ್ವಿಯಲ್ಲಿ ನಿರ್ಮಾಣವಾದಂತಹ ತೋಪು ಈ ಮಾಲಿಕೆ ಮೈದಾನ್ ತೋಪು. ಈ ತೋಪನ್ನ ವಿನ್ಯಾಸ ಮಾಡಿದಂತಹ ವಿನ್ಯಾಸಕಾರಕ ಅಥವಾ ಇಂಜಿನಿಯರಿಂಗ್ ಬಂದ್ಬಿಟ್ಟು ಟರ್ಕಿಯ ಮೂಲಸ್ಥನಾದಂತಹ ಮೊಹಮ್ಮದ್ ಬಿನ್ ಹುಸೇನ್ ರೂಮಿ ಅವರು ಈ ತೋಪನ್ನು ಎರಕ ಹೊಯ್ತಾರೆ. ಇದನ್ನು 1549ನೇ ಇಸ್ವಿಯಲ್ಲಿ ಎರಕ ಹೊಯ್ತಾರೆ. ಅಹಮದ್ನಗರದ ನಿಜಾಂಶಾಹಿ ಮನೆತನದಿಂದ ಈ ವಿಜಯಪುರದ ಆದಿಲ್ಶಾಹಿ ಮನೆತನಕ್ಕೆ ಬಳುವಳಿಯಾಗಿ ಬಂದಿರುವಂತಹ ಈ ತೋಪು 15ನೇ ಶತಮಾನದಲ್ಲಿ ವಿಜಯಪುರಿಗೆ ಬಳುವಳಿಯಾಗಿ ಬರುತ್ತೆ. ಹೇಗಂದರೆ, ವಿಜಯಪುರದ ಸುಲ್ತಾನನಾದಂತಹ 1ನೇ ಅಲಿ ಆದಿಲ್ಶಾಹಿಯು ಅಹಮದ್ನಗರ ನಿಜಾಂಶಾಹಿ ಮಗಳಾದಂತಹ 1ನೇ ಬುರಾನ್ ನಿಜಾಂಶಾಹಿ ಮಗಳಾದಂತಹ ಚಾಂದ್ ಬೀಬಿಯನ್ನು ವಿವಾಹ ಆಗ್ತಾನೆ ಅಥವಾ ಮದುವೆ ಆಗ್ತಾನೆ. ಆ ಮದುವೆಯ ಸಂದರ್ಭದಲ್ಲಿ ಬಳುವಳಿಯಾಗಿ ಬಂದಂತಹ ತೋಪೆ ಈ ಮಾಲಿಕೆ ಮೈದಾನ್ ತೋಪು. ಅದರ ಸಂಪೂರ್ಣವಾದ ಮಾಹಿತಿ ಏನಂತ, ಅದು ಎಷ್ಟು ಉದ್ದವನ್ನು ಉಳ್ಳಂಥ ತೋಪು, ಎಷ್ಟು ತೂಕ ಉಳ್ಳಂಥ ತೋಪು, ಅದು ಯಾವ ರೀತಿ ಎರಕ ಒಯ್ದಿದ್ದಾರೆ, ಆ ಎರಕ ಒಯ್ದಂತಹ ಶೈಲಿ ಯಾವ ಥರ ಇದೆ ಎಲ್ಲನೂ ಸಂಪೂರ್ಣವಾಗಿ ತೋರಿಸ್ತೀನಿ. ಅದರ ಸೂಚನಾ ಬೋರ್ಡ್ ನೀವು ನೋಡ್ಬೋದು ಅಂದರೆ ಯಾವ ಥರ ಇದೆ. ಬಟ್ ಈ ಕೋಟೆ ಅಂದರೆ ಇಲ್ಲಿ ತಂದಿಟ್ಟಿರೋದು ಎಕ್ಸ್ಪೆಷಲಿ ಶಾಪೂರ್ ನಗರ ಅಂತ ಬರುತ್ತೆ. ವಿಜಯಪುರ ಸುಲ್ತಾನರ ಆಡಳಿತದಲ್ಲಿ ಶಾಪೂರ್ ನಗರ ಅಂತ ಬರುತ್ತೆ. ಅಂದರೆ ಯಾದಗಿರಿ ಡಿಸ್ಟಿಕಲ್ಲಿರೋ ಶಾಪೂರ್ ಅಲ್ಲ, ಇಲ್ಲೊಂದಿದೆ ಶಾಪೂರ್ ಅಕ್ಷಿ ಅಂತೇಳಿ. ಶಾಪೂರ್ ಅಕ್ಷಿ ಹತ್ರ ಒಂದು ಶಾಪೂರ್ ಅಕ್ಷಿ ಗೇಟ್ ಅಂತ ಇದೆ. ಆ ಗೇಟ್ ಪಕ್ಕದನೇ ಶಿವಾಜಿ ಸರ್ಕಲ್ಲು. ಇವಾಗ ಹೊಡೆದ್ಬಿಟ್ಟು ಶಿವಾಜಿ ಸರ್ಕಲ್ ಮಾಡಿದ್ರೆ ಶಾಪೂರ್ ಅಕ್ಷಿ ಹತ್ರ ಇರೋದೇ ಒಂದು ಕೋಟೆ. ಇದಕ್ಕೆ ಬುರ್ಜೆ ಶೇರ್ ಅಂತ ಕರೀತಾರೆ. ಅಂದರೆ ಶೇರ್ ಬುರ್ಜ್ ಅಂದರೆ ಸಿಂಹ ಗೋಪುರ, ಕನ್ನಡದಲ್ಲಿ ಸಿಂಹ ಗೋಪುರ. ಈ ಗೋಪುರದ ಮೇಲೆ ಈ ಸುಮಾರು 55 ಸಾವಿರ kg ತೂಕವುಳ್ಳಂತಹ ತೋಪು, ಅಂದರೆ ಸುಮಾರು 55 ಟನ್ ತೂಕವುಳ್ಳಂತಹ ತೋಪು ಈ ಬುರ್ಜ್ ಮೇಲೆ ಇದೆ. ಅದರ ವಿಶೇಷನೇ ಬೇರೆ, ಅದು ತಯಾರು ಮಾಡುವಂಥ ಶೈಲಿನೇ ಬೇರೆ ಆಗಿತ್ತು. ನೀವು ನೋಡ್ತಾ ಇರ್ಬೋದು. ಇವಾಗ ಆ ತೋಪಿರುವಂತಹ ಸ್ಥಳದ ಮುಂದ್ಗಡೆ ನಾನೇ ಇದ್ದೀನಿ, ನಿಮ್ಮ ಕಾಸಿ. ಬನ್ನಿ, ಅದರ ಸಂಪೂರ್ಣವಾದ ಮಾಹಿತಿನ ನಿಮಗೆ ನೀಡ್ತೀನಿ. ಅದರ ಮೇಲೆ ಸರಿಸುಮಾರು 3 ಶಾಸನಗಳಿವೆ. 2 ಶಾಸನಗಳು ಅಹಮದ್ನಗರದ ನಿಜಾಂಶಾಹಿ ಆದಂತಹ 1ನೇ ಬುರಾನ್ ನಿಜಾಂಶಾಹಿ, ಒಂದು ಶಾಸನ ಔರಂಗಜೇಬ ಈ ವಿಜಯಪುರ ಸುಲ್ತಾನದ ಸಿಕಂದರ್ ಆದಿಲ್ಶಾಹಿ ಕಾಲದಲ್ಲಿ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಜಯಪುರನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಆ ಸಮಯದಲ್ಲಿ ವಿಜಯಪುರನ ಗೆದ್ದಿದ್ದೇನೆ ಅನ್ನೋಗೋಸ್ಕರ ಒಂದು ಶಾಸನನ ಆ ತೋಪ್ ಮೇಲೆ ಅಚ್ಚನ್ನು ಹಾಕ್ತಾನೆ. ಉಳಿದ 2 ಶಾಸನಗಳು ಅಹಮದ್ನಗರದ ನಿಜಾಂಶಾಹಿ ಮನೆತನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಆ ತೋಪು ಅಹಮದ್ನಗರ ನಿಜಾಂಶಾಹಿ ಮನೆತನದಲ್ಲೇ ನಿರ್ಮಾಣವಾಗಿದೆ ಅಂತ 2 ಶಾಸನಗಳು ತಿಳಿಸಿದ್ರೆ, ಒಂದು ಶಾಸನ ಔರಂಗಜೇಬನು ವಿಜಯಪುರವನ್ನು ವಶಪಡಿಸಿಕೊಂಡ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಶಾಸನ ತಿಳಿಸುತ್ತೆ. ಬಟ್ ಈ ಕೋಟೆಗೋಡೆ ನಿರ್ಮಾಣ ಮಾಡಿರೋದು, ಈ ಶೇರ್ ಬುರ್ಜ್ ನಿರ್ಮಾಣ ಮಾಡಿದ್ದಕ್ಕೂ ಒಂದು ಶಾಸನ ಇದೆ. ಬನ್ನಿ, ಇವಾಗ ಶೇರ್ ಬುರ್ಜ್ ಮೇಲೆ ಹೋಗೋಣ, ಮಾಲಿಕೆ ಮೈದಾನ್ ತೋಪ್ನ ಸಂಪೂರ್ಣ ಮಾಹಿತಿನ ಎಳೆಯಾಗಿ ನೋಡ್ಕೊಳ್ಳುವಂತೆ ಬನ್ನಿ. ಲೆಟ್ಸ್ ವೆಲ್ಕಮ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನ್ನೊಂದಿಗೆ ಯಾವಾಗಲೂ ಹಂಚ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಜೈ ಕರ್ನಾಟಕ.